ಕಮರ್ಷಿಯಲ್ ಸಿಲಿಂಡರ್ ವ್ಯತ್ಯಯಿಂದಾಗಿ ಬಹುತೇಕ ತೊಂದರೆ ಆಗಿದೆ. ಹೋಟೆಲ್ಗಳು ಬಹುತೇಕ ಸ್ತಬ್ಧ ಆಗ್ತಾ ಇದೆ, ಇನ್ನೂ ಸ್ತಬ್ಧಗೊಳ್ಳುತ್ತೆ. ನಾಳೆಯಿಂದ ರಾಜ್ಯಾದ್ಯಂತ ಸ್ತಬ್ಧವಾಗುತ್ತಾ ವಹಿವಾಟು? ಹಾಗಾದ್ರೆ ಹೋಟೆಲ್ ಉದ್ಯಮ ಇವತ್ತು ಪತರ್ಗುಟ್ಟು ಹೋಗಿದೆ. ನಾವು ಹೋಟೆಲನ್ನು ಬಂದ್ ಮಾಡ್ತಾ ಇದ್ದೀವಿ, ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಅದರ ಬಗ್ಗೆ ಮಹತ್ವದ ನಿರ್ಧಾರವನ್ನು ಕೆಲವೇ ಕ್ಷಣಗಳಲ್ಲಿ ತೆಗೆದುಕೊಳ್ಳಲಾಗುತ್ತೆ ಅಂತೇಳಿ ಹೋಟೆಲ್ ಉದ್ಯಮದ ಮಾಲೀಕರ ಅಸೋಸಿಯೇಷನ್ ಏನಿದೆ ಅವರು ಕೆಲವೇ ಕ್ಷಣಗಳಲ್ಲಿ ಸಭೆಯನ್ನ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. LPG ಇಲ್ಲ, ಬರ್ತಾ ಇಲ್ಲ, ಸ್ಟಾಪ್ ಆಗಿದೆ. ಹೋಟೆಲ್ಗಳನ್ನು ಅನಿವಾರ್ಯವಾಗಿ ಬಂದ್ ಮಾಡಲೇಬೇಕು. ಕಮರ್ಷಿಯಲ್ ಸಿಲಿಂಡರ್ ಕೊಡಲಿಲ್ಲ ಅಂತಂದ್ರೆ ಹೋಟೆಲ್ ನಡೆಸೋದು ಹೇಗೆ? ಅದಕ್ಕೆ ಸೆಟ್ ಆಗುವಂತೆ ಹೋಟೆಲ್ಗಳನ್ನು ಪ್ರಿಪೇರ್ ಮಾಡ್ಕೊಂಡಿರ್ತಾರೆ. ಈಗ ಕಟ್ಟಿಗೆ ಒಲೆಯನ್ನು ಮಾಡಬೇಕು ಅಂದ್ರೆ ಕಷ್ಟ. ಏಕಾಏಕಿ ಸೌದೆ ಒಲೆಯನ್ನು ಹೋಟೆಲಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಇಂಡಕ್ಷನ್ ಒಲೆಯನ್ನು ಇಟ್ಕೋಬೇಕು ಅಂತಂದ್ರೆ, ಎಲೆಕ್ಟ್ರಿಕ್ ಸ್ಟವ್ ಅನ್ನು ಇಟ್ಕೋಬೇಕು ಅಂತಂದ್ರೆ ಅದಕ್ಕೂ ಕೂಡ ಪರ್ಮಿಷನ್ ಬೇಕಾಗುತ್ತೆ ಅವ್ರಿಗೆ. ಎಲೆಕ್ಟ್ರಿಕ್ ಸ್ಟವ್ ಇಟ್ಕೊಂಡ್ರು ಕೂಡ ಒಂದು ಇಬ್ಬರಿಗಾಗೋಷ್ಟು 5 ಜನಕ್ಕಾಗೋಷ್ಟು ಅಡುಗೆಯನ್ನು ಮಾಡ್ಬೋದು. ಆದರೆ ಹೋಟೆಲ್ಗೆ 200 ಜನಕ್ಕೆ 300 ಜನಕ್ಕೆ ಬೇಕಾಗುವಷ್ಟು ಅಡುಗೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ಕಷ್ಟ ಆಗುತ್ತೆ. ಈಗೇನು ಮಾಡಬೇಕು? ಹೋಟೆಲನ್ನು ನಾವು ಕಂಪ್ಲೀಟಾಗಿ ಸ್ಟಾಪ್ ಮಾಡಲೇಬೇಕು, ಅನಿವಾರ್ಯ. ಓಪನ್ ಮಾಡ್ಕೊಂಡು ಬರೀ ಅನ್ನ ಸಾಂಬಾರು ಕೊಟ್ಕೊಂಡು, ಅನ್ನ ರಸಂ ಕೊಟ್ಕೊಂಡು ಹೋಟೆಲನ್ನು ನಡೆಸೋದಕ್ಕಾಗೋದಿಲ್ಲ ಅಂಥೇಳಿ ಈಗ ಒಂದು ಕಡೆ ಅವರಲ್ಲೇ ಒಂದು ತೀರ್ಮಾನಕ್ಕೆ ಮುಂದಾಗ್ತಾ ಇರೋದು. ಕಮರ್ಷಿಯಲ್ ಸಿಲಿಂಡರ್ ವ್ಯತ್ಯಯಿಂದಾಗಿ ಬಹುತೇಕ ತೊಂದರೆ ಆಗಿದೆ. ಹೋಟೆಲ್ಗಳು ಬಹುತೇಕ ಸ್ತಬ್ಧ ಆಗ್ತಾ ಇದೆ, ಇನ್ನೂ ಸ್ತಬ್ಧಗೊಳ್ಳುತ್ತೆ. ನಾಳೆಯಿಂದ ರಾಜ್ಯಾದ್ಯಂತ ಸ್ತಬ್ಧವಾಗುತ್ತಾ ವಹಿವಾಟು? ಹಾಗಾದ್ರೆ ಹೋಟೆಲ್ ಉದ್ಯಮ ಇವತ್ತು ಪತರ್ಗುಟ್ಟು ಹೋಗಿದೆ. ನಾವು ಹೋಟೆಲನ್ನು ಬಂದ್ ಮಾಡ್ತಾ ಇದ್ದೀವಿ, ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಅದರ ಬಗ್ಗೆ ಮಹತ್ವದ ನಿರ್ಧಾರವನ್ನು ಕೆಲವೇ ಕ್ಷಣಗಳಲ್ಲಿ ತೆಗೆದುಕೊಳ್ಳಲಾಗುತ್ತೆ ಅಂತೇಳಿ ಹೋಟೆಲ್ ಉದ್ಯಮದ ಮಾಲೀಕರ ಅಸೋಸಿಯೇಷನ್ ಏನಿದೆ ಅವರು ಕೆಲವೇ ಕ್ಷಣಗಳಲ್ಲಿ ಸಭೆಯನ್ನ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. LPG ಇಲ್ಲ, ಬರ್ತಾ ಇಲ್ಲ, ಸ್ಟಾಪ್ ಆಗಿದೆ. ಹೋಟೆಲ್ಗಳನ್ನು ಅನಿವಾರ್ಯವಾಗಿ ಬಂದ್ ಮಾಡಲೇಬೇಕು. ಕಮರ್ಷಿಯಲ್ ಸಿಲಿಂಡರ್ ಕೊಡಲಿಲ್ಲ ಅಂತಂದ್ರೆ ಹೋಟೆಲ್ ನಡೆಸೋದು ಹೇಗೆ? ಅದಕ್ಕೆ ಸೆಟ್ ಆಗುವಂತೆ ಹೋಟೆಲ್ಗಳನ್ನು ಪ್ರಿಪೇರ್ ಮಾಡ್ಕೊಂಡಿರ್ತಾರೆ. ಈಗ ಕಟ್ಟಿಗೆ ಒಲೆಯನ್ನು ಮಾಡಬೇಕು ಅಂದ್ರೆ ಕಷ್ಟ. ಏಕಾಏಕಿ ಸೌದೆ ಒಲೆಯನ್ನು ಹೋಟೆಲಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಇಂಡಕ್ಷನ್ ಒಲೆಯನ್ನು ಇಟ್ಕೋಬೇಕು ಅಂತಂದ್ರೆ, ಎಲೆಕ್ಟ್ರಿಕ್ ಸ್ಟವ್ ಅನ್ನು ಇಟ್ಕೋಬೇಕು ಅಂತಂದ್ರೆ ಅದಕ್ಕೂ ಕೂಡ ಪರ್ಮಿಷನ್ ಬೇಕಾಗುತ್ತೆ ಅವ್ರಿಗೆ. ಎಲೆಕ್ಟ್ರಿಕ್ ಸ್ಟವ್ ಇಟ್ಕೊಂಡ್ರು ಕೂಡ ಒಂದು ಇಬ್ಬರಿಗಾಗೋಷ್ಟು 5 ಜನಕ್ಕಾಗೋಷ್ಟು ಅಡುಗೆಯನ್ನು ಮಾಡ್ಬೋದು. ಆದರೆ ಹೋಟೆಲ್ಗೆ 200 ಜನಕ್ಕೆ 300 ಜನಕ್ಕೆ ಬೇಕಾಗುವಷ್ಟು ಅಡುಗೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ಕಷ್ಟ ಆಗುತ್ತೆ. ಈಗೇನು ಮಾಡಬೇಕು? ಹೋಟೆಲನ್ನು ನಾವು ಕಂಪ್ಲೀಟಾಗಿ ಸ್ಟಾಪ್ ಮಾಡಲೇಬೇಕು, ಅನಿವಾರ್ಯ. ಓಪನ್ ಮಾಡ್ಕೊಂಡು ಬರೀ ಅನ್ನ ಸಾಂಬಾರು ಕೊಟ್ಕೊಂಡು, ಅನ್ನ ರಸಂ ಕೊಟ್ಕೊಂಡು ಹೋಟೆಲನ್ನು ನಡೆಸೋದಕ್ಕಾಗೋದಿಲ್ಲ ಅಂಥೇಳಿ ಈಗ ಒಂದು ಕಡೆ ಅವರಲ್ಲೇ ಒಂದು ತೀರ್ಮಾನಕ್ಕೆ ಮುಂದಾಗ್ತಾ ಇರೋದು. ಕಮರ್ಷಿಯಲ್ ಸಿಲಿಂಡರ್ ವ್ಯತ್ಯಯಿಂದಾಗಿ ಬಹುತೇಕ ತೊಂದರೆ ಆಗಿದೆ. ಹೋಟೆಲ್ಗಳು ಬಹುತೇಕ ಸ್ತಬ್ಧ ಆಗ್ತಾ ಇದೆ, ಇನ್ನೂ ಸ್ತಬ್ಧಗೊಳ್ಳುತ್ತೆ. ನಾಳೆಯಿಂದ ರಾಜ್ಯಾದ್ಯಂತ ಸ್ತಬ್ಧವಾಗುತ್ತಾ ವಹಿವಾಟು? ಹಾಗಾದ್ರೆ ಹೋಟೆಲ್ ಉದ್ಯಮ ಇವತ್ತು ಪತರ್ಗುಟ್ಟು ಹೋಗಿದೆ. ನಾವು ಹೋಟೆಲನ್ನು ಬಂದ್ ಮಾಡ್ತಾ ಇದ್ದೀವಿ, ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಅದರ ಬಗ್ಗೆ ಮಹತ್ವದ ನಿರ್ಧಾರವನ್ನು ಕೆಲವೇ ಕ್ಷಣಗಳಲ್ಲಿ ತೆಗೆದುಕೊಳ್ಳಲಾಗುತ್ತೆ ಅಂತೇಳಿ ಹೋಟೆಲ್ ಉದ್ಯಮದ ಮಾಲೀಕರ ಅಸೋಸಿಯೇಷನ್ ಏನಿದೆ ಅವರು ಕೆಲವೇ ಕ್ಷಣಗಳಲ್ಲಿ ಸಭೆಯನ್ನ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. LPG ಇಲ್ಲ, ಬರ್ತಾ ಇಲ್ಲ, ಸ್ಟಾಪ್ ಆಗಿದೆ. ಹೋಟೆಲ್ಗಳನ್ನು ಅನಿವಾರ್ಯವಾಗಿ ಬಂದ್ ಮಾಡಲೇಬೇಕು. ಕಮರ್ಷಿಯಲ್ ಸಿಲಿಂಡರ್ ಕೊಡಲಿಲ್ಲ ಅಂತಂದ್ರೆ ಹೋಟೆಲ್ ನಡೆಸೋದು ಹೇಗೆ? ಅದಕ್ಕೆ ಸೆಟ್ ಆಗುವಂತೆ ಹೋಟೆಲ್ಗಳನ್ನು ಪ್ರಿಪೇರ್ ಮಾಡ್ಕೊಂಡಿರ್ತಾರೆ.
ಈಗ ಕಟ್ಟಿಗೆ ಒಲೆಯನ್ನು ಮಾಡಬೇಕು ಅಂದ್ರೆ ಕಷ್ಟ. ಏಕಾಏಕಿ ಸೌದೆ ಒಲೆಯನ್ನು ಹೋಟೆಲಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಇಂಡಕ್ಷನ್ ಒಲೆಯನ್ನು ಇಟ್ಕೋಬೇಕು ಅಂತಂದರೆ, ಎಲೆಕ್ಟ್ರಿಕ್ ಸ್ಟವನ್ನು ಇಟ್ಕೋಬೇಕು ಅಂತಂದರೆ ಅದಕ್ಕೂ ಕೂಡ ಪರ್ಮಿಷನ್ ಬೇಕಾಗುತ್ತೆ ಅವ್ರಿಗೆ. ಎಲೆಕ್ಟ್ರಿಕ್ ಸ್ಟವ್ ಇಟ್ಕೊಂಡ್ರು ಕೂಡ ಒಂದು ಇಬ್ರಿಗಾಗೋಷ್ಟು 5 ಜನಕ್ಕಾಗೋಷ್ಟು ಅಡುಗೆಯನ್ನು ಮಾಡ್ಬೋದು. ಆದರೆ ಹೋಟೆಲ್ಗೆ 200 ಜನಕ್ಕೆ 300 ಜನಕ್ಕೆ ಬೇಕಾಗುವಷ್ಟು ಅಡುಗೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ಕಷ್ಟ ಆಗುತ್ತೆ. ಈಗೇನು ಮಾಡಬೇಕು? ಹೋಟೆಲನ್ನು ನಾವು ಕಂಪ್ಲೀಟಾಗಿ ಸ್ಟಾಪ್ ಮಾಡಲೇಬೇಕು, ಅನಿವಾರ್ಯ. ಓಪನ್ ಮಾಡ್ಕೊಂಡು ಬರೀ ಅನ್ನ ಸಾಂಬಾರು ಕೊಟ್ಕೊಂಡು, ಅನ್ನ ರಸಮ್ ಕೊಟ್ಕೊಂಡು ಹೋಟೆಲನ್ನು ನಡೆಸೋದಕ್ಕಾಗೋದಿಲ್ಲ ಅಂಥೇಳಿ ಈಗ ಒಂದು ಕಡೆ ಅವರಲ್ಲೇ ಒಂದು ತೀರ್ಮಾನಕ್ಕೆ ಮುಂದಾಗ್ತಾ ಇರೋದು. ಕಮರ್ಷಿಯಲ್ ಸಿಲಿಂಡರ್ ವ್ಯತ್ಯಯಿಂದಾಗಿ ಬಹುತೇಕ ತೊಂದರೆ ಆಗಿದೆ. ಹೋಟೆಲ್ಗಳು ಬಹುತೇಕ ಸ್ತಬ್ಧ ಆಗ್ತಾ ಇದೆ, ಇನ್ನೂ ಸ್ತಬ್ಧಗೊಳ್ಳುತ್ತೆ. ನಾಳೆಯಿಂದ ರಾಜ್ಯಾದ್ಯಂತ ಸ್ತಬ್ಧವಾಗುತ್ತಾ ವಹಿವಾಟು? ಹಾಗಾದ್ರೆ ಹೋಟೆಲ್ ಉದ್ಯಮ ಇವತ್ತು ಪತರ್ಗುಟ್ಟು ಹೋಗಿದೆ. ನಾವು ಹೋಟೆಲನ್ನು ಬಂದ್ ಮಾಡ್ತಾ ಇದ್ದೀವಿ, ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಅದರ ಬಗ್ಗೆ ಮಹತ್ವದ ನಿರ್ಧಾರವನ್ನು ಕೆಲವೇ ಕ್ಷಣಗಳಲ್ಲಿ ತೆಗೆದುಕೊಳ್ಳಲಾಗುತ್ತೆ ಅಂತೇಳಿ ಹೋಟೆಲ್ ಉದ್ಯಮದ ಮಾಲೀಕರ ಅಸೋಸಿಯೇಷನ್ ಏನಿದೆ ಅವರು ಕೆಲವೇ ಕ್ಷಣಗಳಲ್ಲಿ ಸಭೆಯನ್ನು ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. LPG ಇಲ್ಲ, ಬರ್ತಾ ಇಲ್ಲ, ಸ್ಟಾಪ್ ಆಗಿದೆ. ಹೋಟೆಲ್ಗಳನ್ನು ಅನಿವಾರ್ಯವಾಗಿ ಬಂದ್ ಮಾಡಲೇಬೇಕು. ಕಮರ್ಷಿಯಲ್ ಸಿಲಿಂಡರ್ ಕೊಡಲಿಲ್ಲ ಅಂತಂದರೆ ಹೋಟೆಲ್ ನಡೆಸೋದು ಹೇಗೆ? ಅದಕ್ಕೆ ಸೆಟ್ ಆಗುವಂತೆ ಹೋಟೆಲ್ಗಳನ್ನು ಪ್ರಿಪೇರ್ ಮಾಡ್ಕೊಂಡಿರ್ತಾರೆ. ಈಗ ಕಟ್ಟಿಗೆ ಒಲೆಯನ್ನು ಮಾಡಬೇಕು ಅಂದರೆ ಕಷ್ಟ. ಏಕಾಏಕಿ ಸೌದೆ ಒಲೆಯನ್ನು ಹೋಟೆಲಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಇಂಡಕ್ಷನ್ ಒಲೆಯನ್ನು ಇಟ್ಕೋಬೇಕು ಅಂತಂದರೆ, ಎಲೆಕ್ಟ್ರಿಕ್ ಸ್ಟವನ್ನು ಇಟ್ಕೋಬೇಕು ಅಂತಂದರೆ ಅದಕ್ಕೂ ಕೂಡ ಪರ್ಮಿಷನ್ ಬೇಕಾಗುತ್ತೆ ಅವ್ರಿಗೆ. ಎಲೆಕ್ಟ್ರಿಕ್ ಸ್ಟವ್ ಇಟ್ಕೊಂಡ್ರು ಕೂಡ ಒಂದು ಇಬ್ರಿಗಾಗೋಷ್ಟು 5 ಜನಕ್ಕಾಗೋಷ್ಟು ಅಡುಗೆಯನ್ನು ಮಾಡ್ಬೋದು. ಆದರೆ ಹೋಟೆಲ್ಗೆ 200 ಜನಕ್ಕೆ 300 ಜನಕ್ಕೆ ಬೇಕಾಗುವಷ್ಟು ಅಡುಗೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ಕಷ್ಟ ಆಗುತ್ತೆ. ಈಗೇನು ಮಾಡಬೇಕು? ಹೋಟೆಲನ್ನು ನಾವು ಕಂಪ್ಲೀಟಾಗಿ ಸ್ಟಾಪ್ ಮಾಡಲೇಬೇಕು, ಅನಿವಾರ್ಯ. ಓಪನ್ ಮಾಡ್ಕೊಂಡು ಬರೀ ಅನ್ನ ಸಾಂಬಾರು ಕೊಟ್ಕೊಂಡು, ಅನ್ನ ರಸಮ್ ಕೊಟ್ಕೊಂಡು ಹೋಟೆಲನ್ನು ನಡೆಸೋದಕ್ಕಾಗೋದಿಲ್ಲ ಅಂಥೇಳಿ ಈಗ ಒಂದು ಕಡೆ ಅವರಲ್ಲೇ ಒಂದು ತೀರ್ಮಾನಕ್ಕೆ ಮುಂದಾಗ್ತಾ ಇರೋದು. ಕಮರ್ಷಿಯಲ್ ಸಿಲಿಂಡರ್ ವ್ಯತ್ಯಯಿಂದಾಗಿ ಬಹುತೇಕ ತೊಂದರೆ ಆಗಿದೆ. ಹೋಟೆಲ್ಗಳು ಬಹುತೇಕ ಸ್ತಬ್ಧ ಆಗ್ತಾ ಇದೆ, ಇನ್ನೂ ಸ್ತಬ್ಧಗೊಳ್ಳುತ್ತೆ. ನಾಳೆಯಿಂದ ರಾಜ್ಯಾದ್ಯಂತ ಸ್ತಬ್ಧವಾಗುತ್ತಾ ವಹಿವಾಟು? ಹಾಗಾದ್ರೆ ಹೋಟೆಲ್ ಉದ್ಯಮ ಇವತ್ತು ಪತರ್ಗುಟ್ಟು ಹೋಗಿದೆ. ನಾವು ಹೋಟೆಲನ್ನು ಬಂದ್ ಮಾಡ್ತಾ ಇದ್ದೀವಿ, ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಅದರ ಬಗ್ಗೆ ಮಹತ್ವದ ನಿರ್ಧಾರವನ್ನು ಕೆಲವೇ ಕ್ಷಣಗಳಲ್ಲಿ ತೆಗೆದುಕೊಳ್ಳಲಾಗುತ್ತೆ ಅಂತೇಳಿ ಹೋಟೆಲ್ ಉದ್ಯಮದ ಮಾಲೀಕರ ಅಸೋಸಿಯೇಷನ್ ಏನಿದೆ ಅವರು ಕೆಲವೇ ಕ್ಷಣಗಳಲ್ಲಿ ಸಭೆಯನ್ನು ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. LPG ಇಲ್ಲ, ಬರ್ತಾ ಇಲ್ಲ, ಸ್ಟಾಪ್ ಆಗಿದೆ. ಹೋಟೆಲ್ಗಳನ್ನು ಅನಿವಾರ್ಯವಾಗಿ ಬಂದ್ ಮಾಡಲೇಬೇಕು. ಕಮರ್ಷಿಯಲ್ ಸಿಲಿಂಡರ್ ಕೊಡಲಿಲ್ಲ ಅಂತಂದರೆ ಹೋಟೆಲ್ ನಡೆಸೋದು ಹೇಗೆ? ಅದಕ್ಕೆ ಸೆಟ್ ಆಗುವಂತೆ ಹೋಟೆಲ್ಗಳನ್ನು ಪ್ರಿಪೇರ್ ಮಾಡ್ಕೊಂಡಿರ್ತಾರೆ. ಈಗ ಕಟ್ಟಿಗೆ ಒಲೆಯನ್ನು ಮಾಡಬೇಕು ಅಂದರೆ ಕಷ್ಟ. ಏಕಾಏಕಿ ಸೌದೆ ಒಲೆಯನ್ನು ಹೋಟೆಲಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಇಂಡಕ್ಷನ್ ಒಲೆಯನ್ನು ಇಟ್ಕೋಬೇಕು ಅಂತಂದರೆ, ಎಲೆಕ್ಟ್ರಿಕ್ ಸ್ಟವನ್ನು ಇಟ್ಕೋಬೇಕು ಅಂತಂದರೆ ಅದಕ್ಕೂ ಕೂಡ ಪರ್ಮಿಷನ್ ಬೇಕಾಗುತ್ತೆ ಅವ್ರಿಗೆ. ಎಲೆಕ್ಟ್ರಿಕ್ ಸ್ಟವ್ ಇಟ್ಕೊಂಡ್ರು ಕೂಡ ಒಂದು ಇಬ್ರಿಗಾಗೋಷ್ಟು 5 ಜನಕ್ಕಾಗೋಷ್ಟು ಅಡುಗೆಯನ್ನು ಮಾಡ್ಬೋದು. ಆದರೆ ಹೋಟೆಲ್ಗೆ 200 ಜನಕ್ಕೆ 300 ಜನಕ್ಕೆ ಬೇಕಾಗುವಷ್ಟು ಅಡುಗೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ಕಷ್ಟ ಆಗುತ್ತೆ. ಈಗೇನು ಮಾಡಬೇಕು? ಹೋಟೆಲನ್ನು ನಾವು ಕಂಪ್ಲೀಟಾಗಿ ಸ್ಟಾಪ್ ಮಾಡಲೇಬೇಕು, ಅನಿವಾರ್ಯ. ಓಪನ್ ಮಾಡ್ಕೊಂಡು ಬರೀ ಅನ್ನ ಸಾಂಬಾರು ಕೊಟ್ಕೊಂಡು, ಅನ್ನ ರಸಮ್ ಕೊಟ್ಕೊಂಡು ಹೋಟೆಲನ್ನು ನಡೆಸೋದಕ್ಕಾಗೋದಿಲ್ಲ ಅಂಥೇಳಿ ಈಗ ಒಂದು ಕಡೆ ಅವರಲ್ಲೇ ಒಂದು ತೀರ್ಮಾನಕ್ಕೆ ಮುಂದಾಗ್ತಾ ಇರೋದು.